ಕೇಸರಿಪಾಳ್ಯದ ರಾಜಾಹುಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯಕ್ಕೆ 50 ವರ್ಷ ಆಗಿದೆ. 50 ವರ್ಷದ ಹಿನ್ನೆಲೆ ಬಿಎಸ್ವೈ ಅಭಿಮಾನೋತ್ಸವ ನಡೆಯುತ್ತೆ. ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಕೈದು 50 ವರ್ಷ ಆಗುತ್ತೆ. 50 ವರ್ಷದ ಹಿನ್ನೆಲೆ ಬಿಎಸ್ವೈ ಅಭಿಮಾನೋತ್ಸವ ನೆರವೇರಲಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವಾಗುತ್ತೆ. ಬೃಹತ್ ರ್ಯಾಲಿಗೆ ಚಾಲನೆಯನ್ನ ನೀಡುತ್ತಾರೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರು. ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಬೃಹತ್ ಕಾರ್ಯಕ್ರಮದಲ್ಲಿ ಲೋಗೋ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ. ಇದು ಒಂದು ರೀತಿಯಲ್ಲಿ ಮುಂಬರುವಂತಹ ಚುನಾವಣೆಗೆ ಬಿಎಸ್ ಯಡಿಯೂರಪ್ಪ ಅವರನ್ನ ನೇತೃತ್ವದಲ್ಲಿಟ್ಟುಕೊಂಡು ಅಥವಾ ಮುಂದಿಟ್ಟುಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅನ್ನೋದಾಗಿ ಕೂಡ ರಾಜಕೀಯ ವಲಯದಲ್ಲಿ ಕೆಲವೊಂದಷ್ಟು ಚರ್ಚೆ. ಬಟ್ ರಾಜಕೀಯ ಪ್ರವೇಶವನ್ನ ಪಡ್ಕೊಂಡು ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿ ಬಾವುಟವನ್ನ ಅಥವಾ ಆ ಬಾಹುವನ್ನ ಬಹಳ ವಿಸ್ತಾರವಾಗಿ ಚಾಚಿದಂತಹ, ಜೊತೆಗೆ ಬಿಜೆಪಿಗೆ ಇನ್ನೊಂದಷ್ಟು ಪುಷ್ಟಿ ಕೊಟ್ಟಂತಹ, ಬಿಜೆಪಿಯ ರಾಜಾಹುಲಿ ಅಂತ ಕರೆಸಿಕೊಳ್ಳುವಂತಹ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ಆಗುತ್ತೆ. ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಲಿಗಳು ಕೂಡ ಅವತ್ತಿನ ದಿನ ಸೇರ್ತಾರೆ. 50 ವರ್ಷದ ಹಿನ್ನೆಲೆ ಅಭಿಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನ ಕೋಟೆನಾಡು ಚಿತ್ರದುರ್ಗದಲ್ಲಿ ಶಕ್ತಿ ಪ್ರದರ್ಶನ ಅನ್ನೋದಾಗಿ ಕೂಡ ಬಣ್ಣಿಸಲಾಗ್ತಾ ಇದೆ. ಸದ್ಯ ಈ ಬೃಹತ್ ರ್ಯಾಲಿಗೆ ಚಾಲನೆ ನೀಡ್ತಾರೆ ಅಮಿತ್ ಶಾ. ಬಹಳಷ್ಟು ಪ್ರಶ್ನೆಗಳು ಕಾಡೋದೀಗ ಈ ಅಥವಾ ಅಭಿಮಾನೋತ್ಸವಕ್ಕೆ ಅಥವಾ ಒಂದು ರೀತಿಯ ವಿಜಯೋತ್ಸವಕ್ಕೆ ಎಲ್ಲ ನಾಯಕರು ಭಾಗಿಯಾಗ್ತಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಂದು ಮನೆ 3 ದಿಕ್ಕುಗಳು 3 ಬಾಗಿಲುಗಳ ಆಗಿರುವುದು, ಜೊತೆಗೆ ಈಗಾಗಲೇ ರೆಬಲ್ಸ್ ನಾಯಕರುಗಳು ಕೂಡ ಈ ಅಭಿಮಾನೋತ್ಸವಕ್ಕೆ ಬರ್ತಾರೆ. ಎಲ್ಲ ಬೇಸರವನ್ನ ಅಥವಾ ಎಲ್ಲ ಅಸಮಾಧಾನವನ್ನ ತಣಿಸೋದಕ್ಕೆ, ಶಮನ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗುತ್ತಾ ಇದೇ ವಿಚಾರವನ್ನ ನೆಪ ಮಾಡಿಕೊಂಡು ಅನ್ನುವಂಥ ಪ್ರಶ್ನೆಗಳಿದೆ. ಸದ್ಯ ಬಹಳಷ್ಟು ಜನ ಅಂದ್ರೆ 10 ಲಕ್ಷಕ್ಕೂ ಹೆಚ್ಚಿನ ಜನ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಸಂಬಂಧಪಟ್ಟ ಹಾಗೆ ಹಲವು ದಿನಗಳಿಂದ ಕಾರ್ಯಕ್ರಮಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಲೋಗೋ ಬಿಡುಗಡೆ ಕೂಡ ಆಗತ್ತೆ. ಮೇ 9ನೇ ತಾರೀಕು ಸಮಾವೇಶ ನಡೆಯುತ್ತೆ. ಬಿಎಸ್ವೈ ಅದ್ದೂರಿಯಾಗಿ ಪ್ರವೇಶ ಮಾಡ್ತಾರೆ. ಬಿಎಸ್ವೈ ಅಭಿಮಾನೋತ್ಸವ ಲಾಂಛನ ಬಿಡುಗಡೆಯಾಗುತ್ತೆ. ಸಿದ್ದರಾಮಯ್ಯ ಮಾದರಿಯಂತೆ ಬಿಎಸ್ವೈ ಅಭಿಮಾನೋತ್ಸವ ನಡೆಯುತ್ತೆ. 2028ರ ವಿಧಾನಸಭಾ ಚುನಾವಣೆಗೆ ಇದು ಸಿದ್ಧತೆ ಅಂತ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ. ಅಂದ್ರೆ ಮಧ್ಯ ಕರ್ನಾಟಕದ ವೋಟ್ ಬ್ಯಾಂಕ್ ಹಾಗೆ ಬಿಜೆಪಿ ಕಣ್ಣಿಟ್ಟಿರುವುದು ಬಿಎಸ್ವೈ ಅಭಿಮಾನೋತ್ಸವದ ಮೂಲಕ ಲಿಂಗಾಯತ ಮತವನ್ನ ಭದ್ರಪಡಿಸಿಕೊಳ್ಳೋದು, ಹಾಗೆ ವರ್ಚಸ್ಸು ಜೊತೆಗೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಳ್ಳಲಾಗಿದೆ. ಒಟ್ಟಲ್ಲಿ ಚಿತ್ರದುರ್ಗದಿಂದ ಬಿಜೆಪಿ ಹೊಸ ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ವರ್ಕೌಟ್ ಆಗುತ್ತೆ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.